ಎಲ್ಲರೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತೇನು ಭವ್ಯ ಮೂರ್ತಿ ಕೂರಿಸಿದ್ದೀವಿ. ಇವತ್ತು ಎಲ್ಲ ಕಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು, ಸ್ವಾಮಿ ವಿವೇಕಾನಂದರು, ಅಹಿಲಾಬಾಯಿ ಹೋಳ್ಕರು, ಮಹಾರಾಣಾ ಪ್ರತಾಪರು, ಛತ್ರಪತಿ ಶಿವಾಜಿ ಮಹಾರಾಜರು, ಮತ್ತಾರ್ಯಾರಿ ನಾವು ಕೂಡಿಸಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಬಾಬು ಜಗಜೀವನ್ ರಾಮ್ರು, ಅಂಬೇಡ್ಕರ್ದು ದೊಡ್ಡ ಮೂರ್ತಿ ಎಲ್ಲ ಸರ್ಕಲ್ನಲ್ಲೂ ಒಂದೊಂದು ಕೂಡಿಸಿ ಈ ಭಾಗ ಏನಿದೆ ತೊರವಿಯವರೆಗೆ ಇನ್ನು 5 ವರ್ಷನಾಗ ನೋಡ್ರಿ ಇಡೀ ಮಾರ್ಕೆಟ್ ಈ ಕಡೆ ಬರ್ತದೆ. ನೀವು ಆ ಕಡೆ ಹೋಗೋದೇ ಬೇಡ, ಆ ಕಡೆ ಭಾಗವಂಡ್ರ ಕಡೆ ಅವ್ರ ಕಡೆ ನಮ್ಮ ಹೆಣ್ಮಕ್ಳು ಬಯಸೋದೇ ಬೇಡ. ಎಲ್ಲ ಕಾಯಿಪಲ್ಲೆ ಮಾರ್ಕೆಟ್ ನಮ್ಮ ಕಾರ್ಪೊರೇಟರ್ ಎಲ್ಲ ಕೂಡ ನಾವು ಮಾಡೀವಿ. ಶಾಸ್ತ್ರಿನಗರ ಮುಂದೆ ಮಾಡೀವಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಕೂತಿದ್ರು ಅಂದ್ರೆ ಒಂದು 10 ರೂಪಾಯಿ ಅವರು ಕೇಳಿದ್ರೆ ನೀವು 11 ರೂಪಾಯಿ ಕೊಟ್ಟು ತೊಗೊರಿ. 9 ರೂಪಾಯಿ ಅಂತ ಹೇಳಿ ತೊಗೋಬೇಡ್ರಿ. 1 ರೂಪಾಯಿದಾಗ ಟಾಟಾ ಬಿರ್ಲ್ ಹಾಕ್ತೀರ, 4ನೇ ಕಡೆ ಮಾಡಪ್ಪ, 8ನೇ ಕಡೆ ನಮ್ಮ ಹೆಣ್ಮಕ್ಳಂತರೂ ಅದು ಹಿಂಗೆ ತೆಗೆದು ಹೊರಗೆ ಬೀಳ್ಬೇಕಾದ್ರೆ 1 ತಾಸು ತೊಗೋತೈತಿ. ನಮ್ಮರಿ ಇರ್ತಾರ ಪಾಪ, ವಿಧವಾ ಹೆಣ್ಮಕ್ಳು, ವಯಸ್ಸಾದ ಮುದುಕರು, ಒಮ್ಮೊಮ್ಮೆ ನಿಮ್ಗೆ ಅವಶ್ಯ ಇಲ್ಲ ಅಂದರೂ ಅಂಥವ್ರು ಅಂಗವಿಕಲರು ವಯಸ್ಸಾದ್ರು ಕೂತಿದ್ರೆ ಒಂದು 10 ರೂಪಾಯಿ ಕೊಟ್ಟು ಒಂದು ವಸ್ತು ತೊಗೊರಿ. ಅವ್ರಿಗೂ ಒಂದು ನೀವು ಭಿಕ್ಷಾ ಬೇಡೋರಿಗೆ ರೊಕ್ಕ ಹಾಕಬೇಡ್ರಿ. ಎಲ್ಲ ಕೈ ಕಾಲೆಲ್ಲ ಸುದ್ದಿರ್ತಾವೆ ನನ್ನ ಮಕ್ಕಳು. ಅವ್ರು ಭಿಕ್ಷಾ ಬೇಡೋದ್ರ ಸಲ ನಾಟಕ ಮಾಡ್ತಾವೆ. ಒಮ್ಮೆ ದಿಲ್ಲಿ ಒಳಗೆ ಹಂಗೆ ಆಯ್ತು. ನಾವು ಮೊದಲ ಸಲ MP ಆಗಿ ಹೋದ್ಮ್ಯಾಗ ಒಮ್ಮೆ ಆಟೋದಾಗ ಹೊಂಟಿದ್ದೆ. ಒಂದು ನಮ್ಮ ಗುಡ್ಡೋಡಿಗೆರೋದು ಬಂದಿದ್ದರು ಪಾಪ, ಮನೆ ತಿರ್ಕೊಂಡ್ರು. ಅವರು ನಾವು ಕೂಡ ಹೊಂಟಿದ್ದೀವಿ. ಒಂದು ಸರ್ಕಲ್ನಾಗ ಸಿಗ್ನಲ್ ಬಿತ್ತು, ನಿಂತೀವಿ. ಆ ಸರ್ಕಲ್ನಾಗ ಫುಟ್ಪಾತ್ ಮ್ಯಾಗ ಒಬ್ಬನ ಹಿಂಗೆ ಮನುಷ್ಯರ ಮ್ಯಾಗ ಅರಿಬಿ ಹಾಕ್ಯಾರ. ಸತ್ತಾರ ಅಂತೇಳಿ 4 ಮಂದಿ ನಿಕ್ಕು ತೊಳೋದು ಬಡ್ಕೋದು ಮಾಡ್ಲಕತ್ತಿದ್ರು. ಮಂದಿ ನಮ್ಮ ಹುಚ್ಚು ಮಂದಿ ನಾವು ಚೇಟನೇ ಐತಲ್ಲ ನಮ್ಗೆ, ಪಾಪ ಸತ್ತಾರ ಒಂದು 10 ರೂಪಾಯಿ ಆಯಿತು. ನಮಗೂ ಬಂದು ಹಂಗೆ ಮತ್ತೆ ಎಲ್ಲ ಕಡೆ ಕೇಳ್ಕೊಳಕತ್ತಿದ್ರು. ನಮ್ಮ ಗುಡ್ಡೋಡಿದಾರೆ ಏನು ಮಾಡಿದ್ರೆ 50 ರೂಪಾಯಿ ಕೊಟ್ಟರು. ಕೊಡಬಾರ್ದಾಗಿತ್ತು ರೀ ಅವ್ರ ತಂದೆ. ಎಲ್ಲಿ ಸತ್ತಾರೆ ಪಾಪ, ಮಂಡಿ ಖರ್ಚು. ಸಿಗ್ನಲ್ ಚಾಲು ಆಯಿತು. ಅವೇನು ಮಕ್ಕೊಂಡಿದ್ದಾರ ಮಗ, ಹಿಂಗೆ ತೆಗೆದು ಎದ್ದು ಹೋಗಿ ಕೂತ್ಬಿಟ್ಟ ಕುರ್ಚಿ ಮ್ಯಾಗ. ಅಂಥವ್ರಿಗೆ ಕೊಡಬೇಡ್ರಿ. ಬಿಸಿಲಾಗ ಕೂತು ಏನು ಕಾಯಿಪಲ್ಲೆ ಮಾರ್ತಾರಲ್ಲ, ಬಿಸಿಲಾಗ ಕೂತು ಏನು ಪಾಪ ಹೆಣ್ಮಕ್ಳು ಹಳ್ಳಿ ಅಂದು ಬಂದಿರ್ತಾರೆ, ಎಲ್ಲ ನಮ್ಮ ಸುತ್ತಮುತ್ತಲಿನ ತಾಂಡ್ಯದವರು ಬಡವರು, ಅಂಥವ್ರಿಗೆ ನೀವು 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರೆ ಅದು ನೋಡಿರಿ, ಇದು ನಮ್ಮವ್ರು ಅದಾರಿಲ್ಲ ನೋಡಿ ಕೊಡ್ತು ಬರ್ರಿ. ಇದು ಭಾಳ ಹುಷಾರಿರ್ಬೇಕು. ಯಾಕಂದ್ರೆ ಈ ಕಡೆ 30 ಮಾರ್ಕೆಟ್ ಮಾಡಿ ಬಿಜಾಪುರ್ನಾಗ. ನಾ ಯಾಕೆ ಹೇಳ್ತೀನಿ ಅಂದರೆ, ಇದರಿಂದ ನಮ್ಮ ಜನರಿಗೆ ನಾವು ಆರ್ಥಿಕವಾಗಿ ಗಟ್ಟಿ ಮಾಡಬೇಕು. ಇದು ಎಲ್ಲನೂ ಕಾರಣ. ಇವತ್ತಿಲ್ಲಿ ಎಲ್ಲ ಓಣ್ಯಾಗ ಹೇಳ್ತಾರೆ ನಮ್ಮಲ್ಲಿ ಒಂದು ಸಂತಿ ಮಾಡಿಕೊಡ್ರಿ, ಸಂತಿ ಮಾಡಿಕೊಡ್ರಿ ಅಂತೇಳಿ. ಇನ್ನೂ ಎಲ್ಲ ಕಡೆ ಮಾಡ್ಲಕತ್ತೀವಿ. ಅದಕ್ಕೆ ಬಂಧುಗಳೇ, ನೀವು ಎಲ್ಲರೂ